ಈ ಶಾಲೆಗೆ ಎಬೆನೇಜರ್ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಪ್ರೌಢರಾಗಿ ಲಾರೆಲ್ಸ್ ತಂದಿದ್ದಾರೆ. ನಮಗೆ ತುಂಬ ಖುಷಿ ಆಗ್ತಿದೆ. ಎಬೆನೇಜರ್ ಸ್ಕೂಲ್ ಮಕ್ಕಳು 12ರಲ್ಲಿ 2 ಗೋಲ್ಡ್ ಗೆದ್ದಿದ್ದಾರೆ, 6 ಸಿಲ್ವರು 3 ಬ್ರಾಂಜ್ ಗೆದ್ದಿದ್ದಾರೆ. ಆರ್ಚರಿ ನ್ಯಾಷನಲ್ಸ್ ಗಿಲ್ ಸರ್ ಮತ್ತು ಸ್ಪೋರ್ಟ್ಸ್ ಕೋವಿಡ್ will feel proud of our students because of dedication, discipline. It never came. ನಾನು 2 ವರ್ಷದಿಂದ ಆರ್ಚರಿ ಆಗ್ತಿದ್ದೀನಿ. ಇದು ನನ್ನ 2ನೇ ನ್ಯಾಷನಲ್ಸ್. 12 ಜನ ಹೋಗಿದ್ವಿ. ಇನ್ ದ ಫೀಲ್ಡ್ ಇಂಡೋರ್ ಆರ್ಚರಿ ಅಸೋಸಿಯೇಷನ್. ಶಿಕ್ಷಣ ಎಂದಾಕ್ಷಣ ಕೇವಲ 4 ಗೋಡೆಗಳ ನಡುವೆ ಪಾಠವನ್ನ ಹೇಳುವಂಥದ್ದು, ಹಾಗೆ ಶಿಕ್ಷಕರು ಹೇಳ್ಕೊಟ್ಟಂತ ಪಾಠಗಳನ್ನ ಕೇಳ್ಕೊಂಡು ಹೋಮ್ವರ್ಕ್ ಮಾಡ್ಕೊಂಡು ಹೋಗುವುದಷ್ಟೇ ಅಲ್ಲ. ಶಿಕ್ಷಣ ಅಂತಂದ್ರೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ತಮ್ಮ ಆಸಕ್ತಿಯನ್ನ ಶಿಕ್ಷಕರು ಗುರುತಿಸಬೇಕು, ಅವರನ್ನ ಪ್ರೋತ್ಸಾಹಿಸಬೇಕು, ಅವರ ಬೆನ್ನಿಗೆ ಪೋಷಕರು ಕೂಡ ನಿಲ್ಲಬೇಕು. ಆಗ ಯಾವುದೇ ವಿದ್ಯಾರ್ಥಿ ಉತ್ತಮವಾದಂತಹ ಸಾಧನೆಗಳನ್ನ ಮಾಡೋದಕ್ಕೆ ಮೆಟ್ಟಲಾಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯಾದಂಥ ಚಟುವಟಿಕೆಗಳು ಅಂದ್ರೆ ಪಠ್ಯೇತರ ಚಟುವಟಿಕೆಗಳಾದಂಥ ಅದು ಕ್ರೀಡೆ ಇರಬಹುದು, ಹಾಗೆಯೇ ಸಾಹಿತ್ಯ ಚಟುವಟಿಕೆ ಇರಬಹುದು, ಅಥವಾ ತಂತ್ರಜ್ಞಾನವನ್ನ ಬಳಸಿಕೊಂಡು ಸಂಶೋಧನೆಗಳನ್ನ ಮಾಡುವಂಥದ್ದು, ಅದು ಆ ವಿದ್ಯಾರ್ಥಿಗಳ ಮೇಲೆ ನಿರ್ಧಾರವಾಗಿರುತ್ತದೆ. ವಿದ್ಯಾರ್ಥಿ ದಶೆಯಲ್ಲಿದ್ದಾಗ ಕ್ರೀಡೆಯು ಕೂಡ ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರಮುಖವಾಗಿರುವಂಥದ್ದು. ಅವರ ದೇಹದಾಢ್ಯ ಅಂದ್ರೆ ಅವರ ಆರೋಗ್ಯ ಮತ್ತು ಸ್ಪರ್ಧಾತ್ಮಕ ಮನೋಭಾವ ವಿದ್ಯಾರ್ಥಿಗಳಲ್ಲಿ ಮೂಡಿಸೋದಿಕ್ಕೆ ಈ ಒಂದು ಕ್ರೀಡೆಗಳು ಅತ್ಯಂತ ಸಹಕಾರಿಯಾಗತ್ತೆ. ಅಂತಹದ್ದೇ ಒಂದು ಕ್ರೀಡೆ ಆರ್ಚರಿ ಅಂದ್ರೆ ಬಿಲ್ಲುಗಾರಿಕೆ. ಈಗ ರಾಜ್ಯಕ್ಕೆ ದೇಶದಲ್ಲಿಯೇ ಅತ್ಯುತ್ತಮವಾದಂತಹ ಸಾಧನೆಯನ್ನ ಮಾಡಿದಂತ ಪಾತ್ರಕ್ಕೆ ಆನೇಕಲ್ ತಾಲೂಕಿನ ಸಿಂಗೇನ ಅಗ್ರಹಾರ ರಸ್ತೆಯಲ್ಲಿರುವಂತ ಎಬೆನೇಜರ್ ಇಂಟರ್ನ್ಯಾಷನಲ್ ಶಾಲೆ ರಾಜ್ಯಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿಯನ್ನ ತಂದುಕೊಟ್ಟಂತಹ ಕೀರ್ತಿಯ ಪತಾಕೆಯನ್ನ ತಂದುಕೊಟ್ಟಂತದಕ್ಕೆ ಪಾತ್ರವಾಗಿದೆ. ಈ ಒಂದು ಎಬೆನೇಜರ್ ಶಾಲೆಯಲ್ಲಿ ಆರ್ಚರಿಯಲ್ಲಿ ಸುಮಾರು 12 ಮಕ್ಕಳು ಈ ಒಂದು ಶಾಲೆಯಿಂದ ರಾಷ್ಟ್ರ ಮಟ್ಟದ ಈ ಒಂದು ಆರ್ಚರಿ ಅಥ್ಲೆಟಿಕ್ಸ್ ನಲ್ಲಿ ಪಾಲ್ಗೊಂಡು ಚಿನ್ನದ ಪದಕ, ಬೆಳ್ಳಿ ಪದಕಗಳನ್ನ ಮತ್ತು ಕಂಚಿನ ಪದಕಗಳನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಈ ವಿದ್ಯಾರ್ಥಿಗಳೆಲ್ಲರೂ ಕೂಡ ಡಿಸೆಂಬರ್ ನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಡೆದಂತ 15ನೇ ನ್ಯಾಷನಲ್ ಫೀಲ್ಡ್ ಆರ್ಚರಿ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿ ಕರ್ನಾಟಕಕ್ಕೆ ಮತ್ತು ಎಬೆನೇಜರ್ ಶಾಲೆಗೆ ಕೀರ್ತಿಯನ್ನ ತಂದುಕೊಟ್ಟಿದ್ದಾರೆ. 2 ಚಿನ್ನದ ಪದಕಗಳನ್ನ, 7 ಬೆಳ್ಳಿಯ ಪದಕಗಳು, ಹಾಗೆಯೇ ಕಂಚಿನ ಪದಕಗಳನ್ನು ಕೂಡ ತಂದುಕೊಟ್ಟಂತ ಕೀರ್ತಿ ಈ ವಿದ್ಯಾರ್ಥಿಗಳದಾಗಿದೆ. ಈ ವಿದ್ಯಾರ್ಥಿಗಳ ಈ ಅಮೋಘವಾದಂತ ಪ್ರದರ್ಶನದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಹೌದು, ಹೀಗೆ ಸಾಲು ಸಾಲಾಗಿ ನಿಂತಿರುವಂತ ಈ ಎಲ್ಲ ವಿದ್ಯಾರ್ಥಿಗಳು ಚಿನ್ನದ ಪದಕ, ಬೆಳ್ಳಿ ಪದಕ ಮತ್ತು ಕಂಚಿನ ಪದಕಗಳನ್ನ ಗಳಿಸಿರುವಂತ ವಿಜೇತರು. ಈ ಒಂದು ಯಾವ ರೀತಿಯಾಗಿ ಅವರು ತರಬೇತಿಯನ್ನ ಪಡೆದುಕೊಂಡಿದ್ರು ಅನ್ನೋದನ್ನ ಆ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಈ ಒಂದು ಚಿನ್ನದ ಪದಕವನ್ನ ತೇಜಿನಿ ರಾಜೇಶ್ ರವರು ಹಾಗೆ ರಿಷಿಕಾ ಶ್ರೀನಿರವರು ಚಿನ್ನದ ಪದಕವನ್ನ ಗಳಿಸಿಕೊಂಡಿದ್ದರು. ಬೆಳ್ಳಿಯ ಪದಕವನ್ನ ಸಶ್ರಿಕಾ ರಾಜೇಶ್ ರವರು, ಶ್ರೀಜಾ ಶೆರೇಫ್, ಸೋನಲ್ ಅಮಿತ್ ರಾಣೆ, ತನಿಷ್ ಸಿಂಗ್, ಅರೋಹಿ ಅಮರ್, ರಿಷಿಕಾ ನಿವೇದನಾ, ಹೇಮಂತ್ ಶಿಲ್ ಇವರು ಬೆಳ್ಳಿ ಪದಕಗಳನ್ನ ಗಳಿಸಿಕೊಂಡ್ರೆ, ಕಂಚಿನ ಪದಕಗಳನ್ನ ನಶ್ವಾ ಜೈಸಾ, ಸೋಹನ್ ಗೌಡ, ಸಾನ್ವಿ ರೆಡ್ಡಿ, ಹಾಗೆಯೇ ಇವರೆಲ್ಲರಿಗೂ ಕೂಡ ಆರ್ಚರಿಯ ಕೋಚ್ ಆಗಿ ಶ್ರೀ ಕಿಶನ್ ಪಾಲ್ ಸಿಂಗ್ ಗಿಲ್ ರವರು ತರಬೇತಿಗೊಳಿಸಿದ್ರು. ಈ ಬೆಳ್ಳಿ ಪದಕ ವಿಜೇತರಾಗಿರುವಂತ ಸಶ್ರಿಕಾ ರಾಜೇಶ್ ರವರ ತಂದೆಯವರಾದ ರಾಜೇಶ್ ರವರು ತಮ್ಮ ಸಂತಸವನ್ನ ಮಕ್ಕಳ ಸಾಧನೆ ಬಗ್ಗೆ ವ್ಯಕ್ತಪಡಿಸಿದ್ದು ಹೀಗೆ. ಆರ್ಚರಿ ಕಾಂಪಿಟೇಷನ್ ನಡೆದಿದೆ. ಆಲ್ ಓವರ್ 22 ಸ್ಟೇಟ್ಸ್ ಬಂದಿದ್ದು. ಕರ್ನಾಟಕದಿಂದ 32 ಮಕ್ಕಳು ಹೋಗಿದ್ರು. ಅದರಲ್ಲಿ ಎಬೆನೇಜರ್ ಸ್ಕೂಲ್ ಅವರು ಮಕ್ಕಳು ಒಂದು 12 ಮಕ್ಕಳು ಇಲ್ಲಿಂದ ಹೋಗಿದ್ರು. ಇನ್ನು ಮಿಕ್ಕಿದ್ದ ಕಡೆ ತುಮಕೂರು ಕಡೆ ಆ ಕಡೆ ಇರೋ ಮಕ್ಕಳು ಕೂಡ ಕಾಂಪಿಟೇಟರ್ಸ್ ಆಗಿದ್ರು. ಅದರಲ್ಲಿ ಎಬೆನೇಜರ್ ಸ್ಕೂಲ್ ಮಕ್ಕಳು 12ರಲ್ಲಿ 2 ಗೋಲ್ಡ್ ಗೆದ್ದಿದ್ದಾರೆ, 6 ಸಿಲ್ವರು 3 ಬ್ರಾಂಜ್ ಗೆದ್ದಿದ್ದಾರೆ. ಸ್ಕೂಲ್
ನಮ್ಮ ಗಿಲ್ ಸರ್ ಆಗಲಿ ನಮ್ಮ ರವಿ ಸರ್ ಆಗಲಿ ಅವರಿಬ್ಬರು ಶ್ರಮದಿಂದ ಮಕ್ಕಳು ಇಷ್ಟು ಮಾತ್ರ ಕಾಂಪಿಟೇಟರ್ಸ್ ಆಗಿ ಸ್ಟೇಟ್ ಲೆವೆಲ್ದಲ್ಲಿ ಆಡಿ ಮತ್ತು ಅವರು ಇಂಟರ್ನ್ಯಾಷನಲ್ದಲ್ಲೇ ಹೋಗಿ ಇನ್ನೂ ಒಂದು ಸ್ವಲ್ಪ ಮಕ್ಕಳು ಆಡಿ ಗೆದ್ದು ಬರಲಿ ಅಂತ ನಾನು ಆಶಿಸ್ತೀನಿ ಅವ್ರಿಗೆ ಮಕ್ಕಳಿಗೆ. ನಮ್ಮ ಎಬಿನೇಜರ್ ಸ್ಕೂಲ್ ಕಡೆಯಿಂದ ಆಡಿರೋದಕ್ಕೆ ಮೇಡಮ್ ಅವ್ರಿಗೂ ಒಂದು ಧನ್ಯವಾದಗಳು ಹೇಳ್ತೀನಿ. ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಗೆದ್ದಿರೋ ಮಕ್ಕಳಿಗೆ ಎಲ್ಲರೂ ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಹೆಸರು ಸಾಶ್ರಿಕಾ. ನಾನು EISBದಿಂದ ಲಕ್ನೋಗೆ ಹೋದೆ ನ್ಯಾಷನಲ್ ಆಡೋಕ್ಕೆ, ಆರ್ಚರಿ ನ್ಯಾಷನಲ್ಸ್. ಗಿಲ್ ಸರ್ ಮತ್ತು ಸ್ಪೋರ್ಟ್ಸ್ ಕೋಆರ್ಡಿನೇಟರ್ ರವಿ ಸರ್ ನಮ್ಮನ್ನು ಸಪೋರ್ಟ್ ಮಾಡಿದರು. ನಾವು 12 ಪೀಪಲ್ ಇದ್ವಿ. ಅದರಲ್ಲಿ 6 ಸಿಲ್ವರ್, 2 ಗೋಲ್ಡ್, 4 ಬ್ರಾನ್ಸ್ ಸಿಕ್ಕಿತ್ತು. ಹಾಗೆ ಇವರ ಸಾಧನೆಯ ಬಗ್ಗೆ ಶಾಲೆಯ ಶಿಕ್ಷಕರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ಹೀಗೆ. ಅಂತ ಸ್ಪೋರ್ಟ್ಸ್ ಕೋಆರ್ಡಿನೇಟರ್ ಎಬಿನೇಜರ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ನಮ್ಮ ಮಕ್ಕಳು 12 ಜನ ಮಕ್ಕಳು ಕರ್ನಾಟಕದಲ್ಲಿ ಆರ್ಚರಿ ಓಪನ್ ಆರ್ಚರಿ ಕ್ಯಾಟಗರಿ ಕಾಂಪಿಟೇಷನಲ್ಲಿ ಗೆದ್ದು, ಆಮೇಲೆ ನಮ್ಮ ಮಕ್ಕಳೆಲ್ಲ ನ್ಯಾಷನಲಿ ಸೆಲೆಕ್ಟ್ ಆದರು. ನ್ಯಾಷನಲ್ ಲಕ್ನೋದಲ್ಲಿ 15th ಆರ್ಚರಿ ಫೀಲ್ಡ್ ಆರ್ಚರಿ ಕಾಂಪಿಟೇಷನು ಲಕ್ನೋದಲ್ಲಿ 26ರಿಂದ 35ನೇ ತಾರೀಕುವರೆಗೂ ಲಕ್ನೋದಲ್ಲಿ ನಡೀತು. ಅಲ್ಲಿ ಸೇತ್ ಗೋಯಲ್ ಕ್ಯಾಂಪಸಲ್ಲಿ ನಡೀತು. ನಮ್ಮ ಎಲ್ಲ ಮಕ್ಕಳು 2 ಗೋಲ್ಡ್ ಮೆಡಲು, 6 ಸಿಲ್ವರ್ ಮೆಡಲು, 4 ಬ್ರಾನ್ಸ್ ಮೆಡಲ್ ಗೆದ್ದು ನಮ್ಮ ಕರ್ನಾಟಕಕ್ಕೆ ರೆಪ್ರೆಸೆಂಟ್ ಮಾಡಿ ನಮ್ಮ ಕರ್ನಾಟಕ ಒಳ್ಳೆಯ ಹೆಸರು ತಂದರು. ಅದಕ್ಕೆ ಮುಖ್ಯವಾಗಿ ಈ ಶಾಲೆಗೆ ಎಬಿನೇಜರ್ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಪ್ರೌಢಾಗಿ ಲಾರೆಲ್ಸ್ ತಂದಿದ್ದಾರೆ. ನಮಗೆ ತುಂಬ ಖುಷಿ ಆಗ್ತಿದೆ. ಹಾಗೆ ನಮ್ಮ ಕೋಚು KPS ಗಿಲ್ ಅಂತ, ಅವರ ಕೋಚಿಂಗಲ್ಲಿ, ಅವರ ಮೆಂಟರ್ಶಿಪ್ಪಲ್ಲಿ ಎಲ್ಲ ಮಕ್ಕಳು ಗೆದ್ದು ಬಂದರು. ತುಂಬ ಖುಷಿ ಆಯಿತು ನಮಗೆ. ಎಸ್ಪೆಷಲಿ ಅವ್ರ ಮಕ್ಕಳು ಪೇರೆಂಟ್ಸು ತುಂಬ ಕೋಆಪ್ರೇಷನ್ ಮಾಡಿದ್ರು. To Lucknow, and our students did very nice job, and they won 3 golds and 6 silver and 3 bronze. Total 12 medals we'll get. We'll feel proud of our students because of dedication, discipline. It never came. So I'm giving congratulations to our students and our sports coordinator, Mr. Ravi sir, our head of school, Anuradha Krishnan, and parents also. Thank you once again. And our next target is we want to play with the next level, that is international level. ಇನ್ನು ಇವರು ಯಾವ ರೀತಿಯಾಗಿ ಈ ಪದಕಗಳನ್ನ ತಮ್ಮದಾಗಿಸಿಕೊಂಡ್ರು ಅನ್ನೋದನ್ನ ವಿದ್ಯಾರ್ಥಿಗಳಿಗೆ ವಿವರಿಸಿರೋದನ್ನ ನೋಡೋಣ ಬನ್ನಿ. 1000 ಸ್ಟೂಡೆಂಟ್ಸ್ ಇದ್ದರು. ನಮ್ಮ ಸ್ಕೂಲಿಂದ 12 ಮಕ್ಕಳು ಬಂದಿದ್ದರು. ಆಮೇಲೆ ಕರ್ನಾಟಕದಿಂದ 36 ಸ್ಟೂಡೆಂಟ್ಸ್ ಬಂದಿದ್ದರು. 22 ಸ್ಟೇಟ್ಸಿಂದ ಬಂದಿದ್ದರು. ನಾವೆಲ್ಲ ಮೆಡಲ್ಸ್ ಗೆದ್ದಿದ್ದೀವಿ. 2 ಗೋಲ್ಡ್, 6 ಸಿಲ್ವರ್, ಆಮೇಲೆ 3 ಬ್ರಾನ್ಸ್ ಗೆದ್ದಿದ್ವಿ. ನಾನು 2 ವರ್ಷದಿಂದ ಆರ್ಚರಿ ಆಗ್ತಿದ್ದೀನಿ. ಇದು ನನ್ನ 2ನೇ ನ್ಯಾಷನಲ್ಸ್. ಇದರಲ್ಲಿ ನನಗೆ ಸಿಲ್ವರ್ ಮೆಡಲ್ ಬಂತು. 22 ಸ್ಟೇಟ್ಸಿಂದ ಬಂದಿದ್ದರು. 1800 ಕಾಂಪಿಟೇಟರ್ಸ್ ಬಂದಿದ್ದರು. ಕರ್ನಾಟಕದಿಂದ 36 ಕಾಂಪಿಟೇಟರ್ಸ್ ಬಂದಿದ್ದರು. ಸ್ಕೂಲಿಂದ 12 ಜನ ಹೋಗಿದ್ವಿ. Ebenezer International School, we recently went to Lucknow for nationals and we won 3 gold, 6 silvers and 3 bronze. We're very happy for this opportunity. Thank you to Gil sir and our sports coordinator Ravi sir and our school who's been very supportive in this journey, and also our parents who've supported us all the way to Lucknow. My name is Tanishi. So we are the students of Ebenezer and we went to Lucknow to do nationals for archery. We represented Karnataka. It was a fun journey and all of us are proud that we won 6 silvers, 3 gold and 3 bronze. Yeah, thank you. How do you feel? I feel proud that I went and I got a medal back, and I also feel proud that I represented Karnataka. Thanking school. Ebenezer International School, Bangalore. We went to represent our state, Karnataka, in the Field Indoor Archery Association, which was conducted in Lucknow. We got many medals, like 3 gold, 6 silvers and 3 bronze. We all are very proud of ourselves and we thank our coach. Build a good set of athletics team here because of the help from the sports coordinator and school administrative, and thanks for the school for giving the opportunity for the kids. We have been taking part in many competition. Recently we have taken part in Rovers athletic state level competition, so
we have secured around 8 medals, and those students are selected for the national level competition. We have taken part in the national level competition as well. We secured 7 medals, 1 gold, 3 silvers and 3 bronze medals. Only gold medal students selected for international level. Only one girl secured gold medal, and she'll be taking part international state level, which upgraded me to the nationals. I have secured 3rd place, and we have come back with 3 silvers, 3 bronze and 1 gold. My friend Diksha is going to go to internationals. I have secured 3rd place, which I am not going to internationals, but ಒಟ್ನಲ್ಲಿ ಎಬಿನೈಸರ್ ಇಂಟರ್ನ್ಯಾಷನಲ್ ಶಾಲೆ ರಾಜ್ಯಕ್ಕೆ ಬಿಲ್ಲುಗಾರಿಕೆ ಅಥವಾ ಆರ್ಚರಿಯಲ್ಲಿ ಚಿನ್ನದ ಪದಕ ಮತ್ತು ಬೆಳ್ಳಿ ಹಾಗೆಯೇ ಕಂಚಿನ ಪದಕಗಳನ್ನ ತಂದುಕೊಡುವ ಮೂಲಕ ರಾಜ್ಯದ ಕೀರ್ತಿಯನ್ನ ರಾಷ್ಟ್ರ ಮಟ್ಟದಲ್ಲಿ ಮೊಳಗಿಸಿದ್ದಾರೆ. ಈಗಾಗಲೇ ಬಂಗಾರದ ಪದಕವನ್ನ ಪಡೆದುಕೊಂಡಿರ್ತಕ್ಕಂಥವರು ಅಂತಾರಾಷ್ಟ್ರೀಯ ಆರ್ಚರಿಗೂ ಕೂಡ ಆಯ್ಕೆಯಾಗಿದ್ದಾರೆ. ಅವರಿಗೆ ಶುಭವಾಗಲಿ ಅಂತೇಳಿ ನಿಮ್ಮ ಬ್ಲೂಮ್ ಟಿವಿ ಹಾರೈಸುತ್ತದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.